ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಛೇ, ಅಯ್ಯೋ ಏನು ಮಾಡೋದೀಗ? ಫೋನೇ ಆನ್ ಆಗಿಲ್ವಲ್ಲ. ಅಯ್ಯೋ ನೋಡೋದ ಗಿರೀಶ್ ಫೋನ್ ನೋಡೋದು. ಹಲೋ, ಗುಡ್ ಈವ್ನಿಂಗ್ ಸರ್. ಏನಾದರೂ ಮಾಹಿತಿ ಗೊತ್ತಾಯ್ತಾ? ಇಲ್ಲ ಸರ್, ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಫೋನ್ ಸ್ವಿಚ್ ಆಫ್ ಆಗಿದೆ. ನೀವು ಫೋನ್ ಟ್ರೈ ಮಾಡಲಿಲ್ವ ಸರ್? ನಾನು ಟ್ರೈ ಮಾಡಿದೆ, ಆದರೆ ಸಿಗ್ತಾನೇ ಇಲ್ಲ ಫೋನು. ಸರ್, ನನ್ನ ಮಾತು ಕೇಳಿ, ಇವಾಗ ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗುತ್ತೆ ಸರ್. ಬನ್ನಿ ಫಸ್ಟು ಕಂಪ್ಲೇಂಟ್ ಕೊಡೋಣ. ಇಲ್ಲ ಗಿರೀಶ್, ಕಂಪ್ಲೇಂಟ್ ಕೊಟ್ಟರೆ ಎಲ್ರಿಗೂ ಗೊತ್ತಾಗುತ್ತೆ. ಸುಮ್ಮನೆ ಅದೆಲ್ಲ ಒಂದು ನ್ಯೂಸ್ ಆಗಿ ನಮ್ಮ ಅವರ್ ಗಂಟೆ ಹೋದರೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಅವರು. ಸರ್, ಹಂಗೆ ಅನ್ಕೋ ಕೂತ್ಕೊಂಡ್ರೆ ಆಗಲ್ಲ ಸರ್. ಆಲ್ರೆಡಿ ತುಂಬ ಆಯಿತು, ಡಿಲೇ ಆಯಿತು. ಇವಾಗ ಆಲ್ರೆಡಿ 3-4 ದಿನ ಆಗಿದೆ. ಇನ್ನೂ ನಾವು ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲ ಸರ್. ಇವಾಗ ಕಂಪ್ಲೇಂಟ್ ಮಾಡಬೇಕು, ಏನಾದರೂ ಮಾಡಿ. ಇಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತಲ್ವ ಸರ್? ಹೌದು ಗಿರೀಶ್, ಆದರೆ ಏನು ಮಾಡೋದು? ನಮ್ಮ ಮನೆಯವರೆಲ್ಲ ನನ್ನ ತುಂಬ ನಂಬಿದ್ದಾರೆ. ನನಗೆ ಈ ಥರ ಮೋಸ ಆಗಿದೆ ಅಂದರೆ ಅವರು ನಿಜವಾಗ್ಲೂ ತಡ್ಕೊಳ್ಳಲ್ಲ. ಯಾರು ಗೊತ್ತಾಗೋದು ಬೇಡ ಗಿರೀಶ್, ಪ್ಲೀಸ್. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ ಸರ್, ಇವಾಗ ನೀವು ಸುಮ್ಮನಾಗ್ಬಿಟ್ರೆ ಎಲ್ಲ ಸರಿಯಾಗುತ್ತಾ, ಸಾಲ್ವ್ ಆಗುತ್ತಾ ಸರ್? ಇದು ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ನಿಮಗೇನೆ ನೋಡ್ಕೊಳ್ಳೋಣ. ನಮ್ಮ ಮನೆಯವ್ರಿಗೆ ಮಾತ್ರ ಯಾವ ವಿಷಯ ಗೊತ್ತಾಗೋದು ಬೇಡ. ಸ್ವಲ್ಪ ದಿನ ಆಗಿರೋಣ ಗಿರೀಶ್, ಪ್ಲೀಸ್ ಮ್ಯಾನೇಜ್ ಮಾಡಿ. ಓಕೆ ಸರ್, ನಿಮ್ಮಿಷ್ಟ ಸರ್. ನಾನೊಂದು ಮಾತು ಹೇಳಲ್ಲ, ಸುಮ್ಮನೆ ಒಬ್ಬರೇ ನೀವು ಅಷ್ಟು ತೊಂದರೆ ತಗೊಳ್ಳೋ ಬದಲಿಗೆ ನೀವು ಮನೆಯ ಹತ್ರ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಲ್ಲ ಸರ್. ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ನೀವು ಕೊರ್ಗೋದ್ರಿಂದ ಏನು ಪ್ರಾಬ್ಲಮ್ ಏನು ಸಾಲ್ವ್ ಆಗಲ್ಲ ಅಲ್ವಾ? ಅಟ್ಲೀಸ್ಟ್ ಅವರು ನಿಮ್ಮ ಜೊತೆಗೆ ನಿಲ್ತಾರೆ. ಏನು ನಿಲ್ತಾರೆ? ಎಲ್ಲ ಮುಳುಗೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ? ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಈ ಥರ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರು ನಂಬಿ ನಾನು ತುಂಬ ಮೋಸ ಹೋದೆ ನಾನು. ಮದುವೆ ಸರ್, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನೋಡಿ, ಅವ್ನಿಗೆ ಇವಾಗಲೂ ಬುದ್ಧಿ ಕಲಿಸ್ಬೋದು, ಅವ್ನು ಎಲ್ಲಿದ್ರೂ ಕರೆಸ್ಬೋದು. ಫಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸರಿ ಆಗುತ್ತೆ ಸರ್. ಏನಕ್ಕೆ ಹಿಂಗೆ ಡಿಲೇ ಮಾಡ್ತಾ ಇದ್ದೀರಾ ನೀವು? ನೋಡಿ ಗಿರೀಶ್, ನಾನು 7 ಗಂಟೆ ಯಾವುದೂ ಕಂಪ್ಲೇಂಟ್ ಆ ಥರ ಎಲ್ಲ ಏನು ಹೋಗೋದು ಬೇಡ. ಮತ್ತೆ ನಾನು ಫೋನ್ ಮಾಡ್ತೀನಿ ನಿಮಗೆ. ಮತ್ತೆ ಒಂದು ಸಲ ಟ್ರೈ ಮಾಡಿ ನೀವು. ಸರಿ, ಓಕೆ. ಹಾಯ್ ಮಧು. ರಶ್ಮಿ, ಏನು? ಮಧು, ಏನಕ್ಕೆ ನೆನ್ನೆ ಮೊನ್ನೆ ಅಂದರೆ ತುಂಬ ಡಲ್ ಆಗಿದೆಯಾ? ಏನಾಯ್ತು ಮಧು? ಆ ಥರ ಏನಿಲ್ಲ, ನಾರ್ಮಲಾಗಿ ಇವನಿಯಲ್ಲ. ಯಾಕೋ ಸ್ವಲ್ಪ ತಲೆನೋವಾ? ಔಷಧಿ ಹಚ್ಚಲಾ? ಏನು ಬೇಡ ಬಿಡು. ಯಾಕೆ ಮಧು? ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಷ್ಟು ನೀನು ಖುಷಿಯಾಗಿರ್ತೀವಿ ಯಾವಾಗ್ಲೂ. ಏನು ಮಧು, ನನ್ನ ಹತ್ರ ಹೇಳ್ಕೊಳಕ್ಕೆ ನಿಮಗೆ ಸಂಕೋಚನಾ? ಅಯ್ಯೋ ರಶ್ಮಿ, ನಾನೇನು ಡಲ್ಲಾಗಿದ್ದೀನಿ? ನಾನು ತುಂಬ ಚೆನ್ನಾಗಿದ್ದೀನಿ. ಸುಮ್ಮನೆ ಯಾವುದೋ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಅದಕ್ಕೋಸ್ಕರ. ಏನದು? ನನ್ನ ಹತ್ರ ಹೇಳಲ್ವಾ ನೀನು? ಅಯ್ಯೋ, ಯಾವ ಹೇಳಂತದ್ದು ನಾನು ಹೇಳ್ತಿರ್ಲಿಲ್ವಾ? ಏನೂ ಇಲ್ಲ, ನೀನು ಆರಾಮಾಗಿರು, ಸರಿನಾ? ಮಧು, ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಪ್ಲೀಸ್ ಅಮ್ಮ, ಬೇಜಾರು ಮಾಡ್ಕೋಬೇಡ. ಯಾಕೋ ನನ್ನ ಮನಸ್ಸು ಸ್ವಲ್ಪನೂ ಸರಿ ಇಲ್ಲ ರಶ್ಮಿ. ಪ್ಲೀಸ್ ನಾನು ಫೋರ್ಸ್ ಮಾಡಬೇಡ ಕಣೆ, ಹೋಗ್ಬಿಟ್ಟು ಬಾ. ಬೇಡ ಬಿಡು ಮಧು, ನಾನು ಹೋಗಲ್ಲ. ಪರವಾಗಿಲ್ಲ ಬಿಡು, ನೀನೇನು ಮಾಡೋಕ್ಕಾಗುತ್ತೆ? ಅಲ್ಲ ಮಧು, 2-3 ದಿನದಿಂದ ನಾನು ಆಫೀಸ್ಗೂ ಕೂಡ ಹೋಗಿಲ್ಲ ನೀನು. ಅದು ರಜಾ ಇದೆ. ಎಲ್ಲ ವರ್ಕರ್ಸ್ಗೆಲ್ಲ ರಜೆ ಕೊಟ್ಟಿದ್ದೀನಿ. 3-4 ದಿನ ಏನಕ್ಕೆ ರಜಾ? ಇವಾಗ ಹಬ್ಬ ಇಲ್ಲ, ಏನಿಲ್ಲ. ಸಂಕ್ರಾಂತಿ ಹಬ್ಬ ಆಯ್ತಲ್ಲ, ಅದಕ್ಕೆ ಎಲ್ಲರೂ ಟ್ರಿಪ್ಗೆ ಹೋಗಬೇಕು ಅಂತ ರಜೆ ಕೇಳಿದ್ರು, ಅಷ್ಟೇ ಕೊಟ್ಟು ಕಳಿಸ್ದೆ. ಹೌದಾ? ಸರಿ ಮಧು, ಆಯಿತು. ಮಧು, ಏನಾರು ಇರಲಿ, ಪ್ಲೀಸ್ ನನ್ನ ಹತ್ರ ಹೇಳ್ಕೊಂಬೋದು ನೀನು. ನಿಂದು ಅಮ್ಮ ಅಂತ ನೀನು ಕಾಲು ಕಟ್ಕೊತೀನಿ. ನಾನು ಬಿಟ್ಬಿಡು, ನನ್ನ ಪಾಡಿಗೆ ನೀನು, ಪ್ಲೀಸ್. ಸರಿ ಮಧು, ಓಕೆ. ಹೋಗು, ದೇವಸ್ಥಾನಕ್ಕೆ ಓಟ್ ಬರ್ತೀನಿ ಅಂದ್ರೆ ಓಟ್ ಬರೋಗು. ನೀನೇ ಬರಲಿಲ್ಲ, ನಾನೇನಕ್ಕೆ ಹೋಗಲಿ? ನಾನು ಹೋಗಲ್ಲ, ಹೋಗು. ರಶ್ಮಿ, ಹೋಗು ಮಧು, ಸುಮ್ಮನೆ ನೀನು. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಈ ಥರ ಪರೀಕ್ಷೆ ಕೊಟ್ಬಿಟ್ಟೆ? ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಹೆಂಗೆ ಮಾಡೋದು ಈ ವಿಷಯ? ಎಲ್ರಿಗೂ ಹೆಂಗೆ ಹೇಳೋದು? ನಾನು ಎಷ್ಟು ದಿನ ಅಂತ ವಿಷಯನ ಮುಚ್ಚಿಡೋಕ್ಕಾಗುತ್ತೆ? ಇಂಥದ್ದೊಂದು ಪರಿಸ್ಥಿತಿ ಬರ್ತೀನಿ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಅಲ್ಲ, ಎಷ್ಟು ದಾಕ್ಸತ್ತಾಗಿದ್ದದ ಇವಳಿಗೆ? ಎಷ್ಟು ದಾಕ್ಸತ್ತಿದ್ದದ? ನನಗೆ ಬಂದು ನನ್ನೂರಳಿಗೆ ಬಂದು ನನಗೆ ಒಡೆಯಕ್ಕೆ ಬಂದವಳಲ್ಲ ಕತ್ತೆಲ್ಲ ಅವಡಿ. ಏನು ಮಾಡ್ಬೇಕು ಹೇಳಲ್ಲ ಓಪನ್ ಮುಂಡೆಗೆ? ಸರಿಯಾದ ಕೆಲಸ ಮಾಡ್ತೀನಿ, ಇನ್ನೊಂದ್ಸತಿ ಬರಲಿ ಅವಳು. ಮೋಟ್ ಬರ್ಲಿ ತಕ ಮಕ್ಕ ಕ್ಯಾರ್ದು ನಾನು ಕಳಿಸ್ನಿಲ್ಲ ಅಂದರೆ ನನ್ನ ಹೆಸರು ನಿಂಗಿನೇ ಎಲ್ಲ ತಿಳ್ಕೊಬಿಡು ಮಗ. ನನ್ನ ಮಾತ ಕೇಳು. ಈಗ ಅವ್ರು ಹೊಡೆದ್ರು, ನೀನು ಹೊಡೆದೆ, ಇನ್ನೇನು ಸರಿ ಆಯ್ತಲ್ಲ? ಬುಟ್ಟ ಹಾಕ್ಬಿಟ್ಟು ಸುಮ್ಮನಿರ್ನ ಇನ್ನು. ಆ ಸುದ್ದಿ ಯಾಕೆ ಇನ್ನು? ಆ ಸುದ್ದಿ ಯಾಕಿನ್ನು? ಇದನ್ನ ಇಲ್ಲೇ ಬಿಟ್ಟನ, ಈ ವಿಷಯವ ಇಲ್ಲೇ ಬಿಟ್ಬಿಟ್ರೆ ಮುಗ್ದೋಯ್ತು. ನೋಡ್ಕಣಿನಕ ಯಾವ ಥರ ಬುದ್ಧಿ ಕಲಿಸ್ತೀನಿ ಅಂತವ ನೋಡು ನೀನೇ. ಅಲ್ಲ, ಹಿಂದೂ ಕಲಿಸಿರ್ಬಾರ್ದು ಮುಂದೆ ಕಲಿಸಿರ್ಬಾರ್ದು ಅಂತ ಹಿಂಗೆ ಬುದ್ಧಿ ಆ ಥರ ಕಲಿಸ್ತೀನಿ ನೋಡು, ಹೆಂಗೆ ಕಲಿಸ್ತೀನಿ ಅಂದ್ಬಿಟ್ಟು. ಈಗ ಆಯಿತು ಸುಮ್ಮನಿರೀಗ. ಅಲ್ಲಕ್ಕ ಮಗ, ಮಾದೇವ 3-4 ದಿವಸದಿಂದನೂ ಕೆಲ್ಸಕ್ಕೂ ಹೋಗಿಲ್ಲ, ಏನೂ ಇಲ್ಲ. ಯಾಕಂಗಿಲ್ಲ ಇದನು? ಅದೇನೋ ಕಾಣೆ ಕನಕ. ಯಾವ 3-4 ದಿವಸದಿಂದ ಹೋಗಿರೋ ಅಂತಾನೆ ಅವನು. ಎಲ್ಲೋಗಿದ್ದಾನವ? 3 ದಿವಸದಿಂದನೂ ಮನೆ ರೂಮಿಂದ ಈಚೆಗೆ ಬಂದಿಲ್ಲ. ಯಾವಾಗಾರ ಒಂಚೂರು ರಜೆ ಸಿಕ್ಕರು ಸಾಕು, ಅಲ್ಲಿ ಇಲ್ಲಿಗೆ ಹೋಗೋದ ಅಲ್ಲಿಗೆ ಹೋಗೋದ ಅಂದ್ಕೊಂಡು ಮಾತುಕತೆ ಕೂತ್ಕೊಳ್ಳೋನು. ಈಗ 3-4 ದಿವಸದಿಂದನೂ ರೂಮಿಂದ ಈಚೆಗೆ ಕರೆದಿಲ್ಲ. ಅಲ್ಲೇ ನಾಷ್ಟ ಮಾಡ್ಕೊತಾನೆ, ಅಲ್ಲೇ ಊಟ ಮಾಡ್ಕೊತಾನೆ, ಸುಮ್ಮನೆ ಅವನೇ. ಯಾಕೋ ಕಾಣಲ್ಲ, ಏನು ಸಮಸ್ಯೆ ಆಗಿರೋದ ಕಣೆ ಅಂಕಕ್ಕ. ನನಗೆ ಈ ವಿಷಯನೇ ಗೊತ್ತಾಗಲಿಲ್ಲ ಕನಕ. ಕತೆ ಕರ್ಮ. ಅಜ್ಜಿ, ಅಜ್ಜಿ, ಏನವ? ಏನು? ಯಾಕವ? ಯಾಕೊಂಥರ ಸಪ್ತಿದೆಯಲ್ಲ ಅಜ್ಜಿ? ಏನೋ ಹೇಳ್ಬೇಕಾಗಿತ್ತು ಅಜ್ಜಿ. ಏನು ಮಗ? ಅಜ್ಜಿ, ಏನು ಗೊತ್ತಾ? ಯಾಕೋ ಮಧು 3-4 ದಿನದಿಂದನೂ ಆಫೀಸ್ಗೂ ಹೋಗಿಲ್ಲ, ಮತ್ತು ತುಂಬ ಡಲ್ಲಾಗಿದ್ದಾರೆ ಅಜ್ಜಿ. ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಿಜವಾಗ್ಲೂ ಏನಕ್ಕೆ ಈ ಥರ ಡಲ್ಲಾಗಿದ್ದಾರೆ ಅಂತ ನನಗೆ ಒಂಥರ ಆಗ್ತಾಯಿದೆ ಅಜ್ಜಿ. ಅಜ್ಜಿ, ದಯವಿಟ್ಟು ಅದೇನು ಅಂತ ಕೇಳ್ತೀರಾ? ಏನವ ಜಗ್ಗಿಗಳಾಡ್ಕೊಂಡ್ರೆ? ಇಲ್ಲ ಅಜ್ಜಿ, ಇಲ್ಲ. ಇವಾಗ 4 ದಿನದ ಹಿಂದೆ ಹೋಗ್ಬೇಕಾದ್ರೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಚೆನ್ನಾಗೇ ಹೋದರು. ಬರಬೇಕಾದ್ರೆ ತುಂಬ ಡಲ್ಲಾಗಿ ಬಂದರು. ಅದಾದಮೇಲೆ ನನಗೆ ಏನಕ್ಕೋ ತಲೆನೋವು ಅದು ಇದು ಅಂದ್ಕೊಂಡು ರೂಮಿಂದ ಹೊರಗಡೆನೇ ಬಂದಿಲ್ಲ ಅವತ್ತಿಂದನೂ. ಅಲ್ಲೇ ಊಟ ತರಿಸ್ಕೊಳ್ತಾರೆ, ತಿನ್ಕೊಳ್ತಾರೆ. ತಿಂಡಿ ಊಟ ಎಲ್ಲ ಅಲ್ಲೇ. ಇನ್ನು
ಹೊರ್ಗಡೆನೂ ಬಂದಿಲ್ಲ ಅವರು. ನನಗೆ ಅದಕ್ಕೇನೆ ಡೌಟು. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ. ಅವ್ರು ಯಾವತ್ತೂ ದೇವಸ್ಥಾನಕ್ಕೆ ಹೋಗೋದ ಬೇಡ ಅಂತ ಅಂದೇ ಇಲ್ಲ. ಅವರೇ ಖುಷಿಯಿಂದ ರೆಡಿ ಆಗ್ತಿದ್ರು. ಇವತ್ತು ದೇವಸ್ಥಾನಕ್ಕೂ ಬೇಡ ಅಂತ ಹೇಳ್ಬಿಟ್ರು ಅಜ್ಜಿ. ನನಗೆ ಯಾಕೋ ಏನೋ ಸಮಸ್ಯೆ ಸಿಗಾಕೊಂಡಿದ್ದಾರೆ ಅನ್ನಿಸ್ತಾ ಇದೆ ಅಜ್ಜಿ. ನಾನು ತುಂಬ ಕೇಳಿದೆ, ಅವ್ರು ಬಾಯಿ ಬಿಟ್ಟೇ ಹೇಳ್ತಾ ಇಲ್ಲ. ಪ್ಲೀಸ್ ಅಜ್ಜಿ, ಅದೇನು ಅಂತ ಸ್ವಲ್ಪ ಕೇಳಿ ನೀವು. ಕೇಳಕ್ಕೈತೆ ಸುಮ್ಕಿರು, ಕೇಳದ ಸುಮ್ಮನಿರು. ಯಾಕೆ ಅದ್ಯಾವ ಕೆಲಸ ಚೆನ್ನಾಗಿ ಕರೀತಾನೆ? ಅದೇನೋ ಗೊತ್ತಿಲ್ಲ ಅಜ್ಜಿ. ನಾನು ಆಫೀಸ್ ಬಗ್ಗೆ ಎಲ್ಲ ಯಾವಾಗಲೂ ನಾನು ವಿಚಾರಿಸೋದೇ ಇಲ್ವಲ್ಲ. ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಕರೆಕ್ಟಾಗಿ ಹೋಗ್ತಾರಲ್ಲ ಇವರು. ನಾನು ಅದಕ್ಕೆ ಅದ್ರ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಏನು 3-4 ದಿನದಿಂದ ಆಫೀಸೂ ಓಪನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಆಫೀಸು ಓಪನ್ ಆಗಿಲ್ಲ? ಬೇರೆ ಜನಗಳು ಬಂದಿರೋದು ಕೆಲಸಕ್ಕೆ? ಇಲ್ಲ ಅಜ್ಜಿ, ನಾನು 3-4 ದಿನದಿಂದ ನೀವು ಇಲ್ಲೇ ಇದ್ದೀರಲ್ಲ, ಆಫೀಸ್ಗೆ ಹೋಗಲ್ವಲ್ಲ, ಅವರು ಆಫೀಸಲ್ಲಿ ಬೇರೆ ವರ್ಕ್ ಮಾಡ್ತಾ ಇಲ್ವ ಅಂತ ಕೇಳಿದೆ. ಇಲ್ಲ, ಎಲ್ಲ ರಜೆ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 3-4 ದಿನ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಸಂಗಿಲ್ಲ. ಏನಂತ ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ನಿಜವಾಗ್ಲೂ ತುಂಬ ತಲೆ ಕೆಟ್ಟೋದಂಗಾಗಿದೆ ಅಜ್ಜಿ. ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಏನೋ ಒಂಥರ ಭಯ ಆಗ್ತಾ ಇದೆ. ಯಾವತ್ತೂ ಇಷ್ಟು ಡಲ್ ಆಗಿರಲಿಲ್ಲ ಅವರು. ಅಜ್ಜಿ ಪ್ಲೀಸ್ ಅಜ್ಜಿ, ಮದುವೆ ಯಾಕೆ ಈ ಥರ ಸಪ್ಪಗಿದ್ದಾರೆ ಏನು ಅಂತ ಸ್ವಲ್ಪ ಕೇಳಿ ಅಜ್ಜಿ, ವಿಚಾರಿಸಿ ಅಜ್ಜಿ. ನಿಮ್ಗಾದ್ರೆ ಅವರು ಬಾಯಿ ಬಿಟ್ಟು ಹೇಳ್ತಾರೆ. ನಾನು ಎಷ್ಟು ಪ್ರಯತ್ನ ಪಟ್ಟರು ಅವ್ರು ಬಾಯಿ ಬಿಟ್ಟು ಮಾತಾಡ್ತಾನೇ ಇಲ್ಲ. ಅವತ್ತಿಂದ ನಾನು ತುಂಬ ಡಲ್ ಆಗಿದ್ದಾರೆ. ನಿಜವಾಗ್ಲೂ ಎಷ್ಟು ನನಗೆ ತುಂಬ ಬೇಜಾರಾಗ್ತಿದೆ. ಮದುವೆ ಈ ಸ್ಥಿತಿ ನಂಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಏನಿಲ್ಲ ಸುಮ್ಕಿರೋ, ಇವಾಗ ಕೆಲಸ ಮಗ. ಈಗ ನಾವರು ಮನೇಲಿರೋರು ನಮಗೆ 12-20 ಇದು ಅಂದ್ಕೊಂಡು ಟೆನ್ಷನ್ಗಳು ಬರ್ತವೆ. ಅಂಥದ್ರಲ್ಲಿ ಆ ಪಾಟಿ ಜನಗಳನ್ನ ಕೆಲ್ಸಕ್ಕೆ ತಗೊಂಡು ಅವ್ರ ಕೆಲಸ ಮಾಡಿಸೋದಕ್ಕೆ ತಲೆನೋವು ಬಂದಂಗೆ ಹಾಕಿಲ್ವಾ? ಹಂಗೆಲ್ಲ ಇರಬೇಕು ಕಂಡು ಸುಮ್ಕಿರು ನೀನು. ತಲೆಗೆಡ್ಸ್ಕೊಬೇಡ್ದವ ಎಲ್ಲಕ್ಕೂ. ಸುಮ್ಮನೆ ಯಾಕೆ ಅಪ್ಪರ ಸಪ್ಕಿದಾನೆ? ಊಟ ಉಂಡನೋ ಇಲ್ವಾ? ಊಟ ಎಲ್ಲ ತಿಂತಾ ಇದ್ದಾರೆ, ಏನಿಲ್ಲ. ಇವರೇ ಸಪ್ಕಿರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಅಜ್ಜಿ. ಆಯಿತು, ಒಂದು ಕೆಲಸ ಮಾಡು. ಹಳೆ ಇಟ್ಟಿದ್ದಾವು ಅಜ್ಜರು ಅವರೇ ಕರಿತಾವ್ರೆ. ನೀಗ ಇಲ್ಲೇ ಕೂತ್ಕೊಂಡು ಕೇಳ್ತೀವಿ ಏನು ಅಂತವ, ಏನೇನು ಸಮಸ್ಯೆ ಅಂತ ಕೇಳ್ತೀವಿ. ಬರೀ ಕೇಳಿ ಇಲ್ಲಿಗೆ, ಇಲ್ಲೇ ಮಾತಾಡ್ತೀವಂತೆ. ಸರಿ ಅಜ್ಜಿ, ಆಯಿತು. ನಾನು ಕಳಿಸ್ತೀನಿ ಇಲ್ಲಿಗೆ. ಪ್ಲೀಸ್ ಅಜ್ಜಿ, ಅದೇನು ವಿಚಾರಿಸಿ. ಆಯಿತು ಕಳ್ಸೋಗು. ಅದೇನು ವಿಚಾರಿಸ್ತೀವಿ, ಹೋಗು. ಅಲ್ಲಕ್ಕನಕ್ಕ ಅಂತ ನಾನು ಅವತ್ತಿಂದ ನನಗೇನು ನನಗೂ ಹಂಗೆ ಅನ್ನಿಸ್ತು. ಯಾವಾಗ ಎಷ್ಟೊತ್ತಿನಲ್ಲಿ ಬಂದ್ರು, ಅಷ್ಟೊತ್ತಿನಲ್ಲಿ ಡ್ಯೂಟಿಯಿಂದ ಬಂದು ನಿಂಗಿ ಅನ್ಕೊಂಡು ತಲೆನಾರೇ ಅವನು ಎಳಿಬೇಕು ನನಗೆ. ನನ್ನ ಕೂತಿರೋ ಮಾತಾಡ್ಸ್ಕೊಂಡೆ ಅವ್ನು ಹೋಯ್ತಿದ್ದು. ಮನೇಲಿ ಇದ್ಕೊಂಡು ಈಚೆಗೆ ಬಂದಿಲ್ಲ ಅಂದರೆ ಒಂದು ದಿವಸ ರಜೆ ಸಿಕ್ಕರು ಸಾಕು, ತೋಟಕ್ಕೆ ಹೋಗೋನು, ಹೊಲ್ತಕ್ಕೆ ಹೋಗೋನು, ಹಳೆ ಮನೆ ತಕ್ಕೆ ಎಲ್ಲ ಸುತ್ತಾನು. ಒಂದೊಳಗೂ ಕೂತ್ಕೊತಿದ್ದಿಲ್ಲ. 3-4 ದಿವಸದಿಂದ ರೂಮೊಳಗೆ ಸೇರ್ಕೊಂಡವನಿ ಅಂದರೆ ಏನಕ್ಕೆ ಅರ್ಥ ಇದ್ದು? ಏನೋ ಸಮಸ್ಯೆ ಆಗಿದ್ದದ. ಅಯ್ಯೋ ನಾ ಹೆಂಗೆ ಹೇಳದ ನೋಡದ ಕುಂತ್ಕೊಂಡು ಕುಣಿಸ್ಕೊಂಡು ಏನಪ್ಪ ನೀನು ಸಮಸ್ಯೆ ಅಂತವ ನೋಡೋದದು ಏನಂದದು. ಅವನು ಹಾಗೆ ಮೂಲೆ ಕೂತ್ಕೊಳ್ಳೋ ಮಗನೇ ಅಲ್ಲ. 3 ದಿವಸ 4 ದಿವಸ ರಜಾ ಹೇಳ್ಬಿಟ್ಟು ಅವ್ನು ಯಾವಾಗ ತಾನೇ ಹಿಂಗಿರ್ತಿದ್ದ. 4 ದಿವಸ ರಜಾ ಇದ್ರೆ ಇಷ್ಟೊತ್ತಿಗೆ ಎಲ್ಗಾರು ಹೋಗೋದು ನಡ್ರಿ ಅಂತ ಟ್ರಿಪ್ಗೆ ಹಾಕೋನು. ಏನೋ ಸಮಸ್ಯೆ ಆಗಿರ್ಬೇಕು ಕಣ್ಮಗ. ಕೇಳನೆ ನೋಡೋದ. ಸರಿ ಕನಕ, ಆಯಿತು, ಕೇಳ್ತೀನಿ ಬಿಡು. ಬರಲಿ, ಅದೇನು ಯಾಕಪ್ಪ ಹಿಂಗೆ ಸಪ್ಗಿದ್ದೀಯ ಅಂದ್ಬಿಟ್ಟು ಕೇಳ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.